ಇದ್ವಿ, ಪಾಲಂ ಏರ್ಪೋರ್ಟ್ ನಿಂದ ಎನ್ಐಎ ಅಧಿಕಾರಿಗಳು ರಾಣಾನನ್ನ ಕರೆದುಕೊಂಡು ಹೋಗಿ ಎನ್ಐಎ ಕೋರ್ಟ್ಗೆ ಸಬ್ಮಿಟ್ ಮಾಡುವವರಿದ್ದಾರೆ. ನೀವು ಆಗ್ಲೂ ಕೂಡ ನಮ್ಮ ವೀಕ್ಷಕರಿಗೆ ವಿವರಿಸಿದ್ರಿ, ಈತನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿಸಿಕೊಳ್ಳೋದು ಎಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ, ಹಾಗೆ ಎಷ್ಟು ಮಹತ್ವಪೂರ್ಣವಾದ ಕೆಲಸ ಆಗಿತ್ತು ಅಂತ ಹೇಳಿ ಮತ್ತೊಮ್ಮೆ ಅದನ್ನು ವಿವರಿಸಬಹುದಾ? ನಾನು ಮೊದಲೇ ಹೇಳಿದ ಹಾಗೆ ಇದೊಂದು ಅತ್ಯಂತ ಚಾಲೆಂಜಿಂಗ್ ಮತ್ತೆ ಅತ್ಯಂತ ಕ್ಲಿಷ್ಟಕರವಾದ ಒಂದು ಲೀಗಲ್ ಮ್ಯಾಟರ್. ಯಾಕಂದ್ರೆ ಅಮೆರಿಕಾದಲ್ಲಿ ಅವರಿಗೆ ಲಿಬರ್ಟಿ ಬಗ್ಗೆ ಇರತಕ್ಕಂತ ಒಂದು ವ್ಯಾಮೋಹ ಇದೆಯಲ್ಲ, ಅವರನ್ನ ಎಂತ ಅಪರಾಧಿಯನ್ನು ಒಂದು ರೀತಿಯಲ್ಲಿ ಬಿಡುಗಡೆ ಮಾಡ್ತಕ್ಕಂತ ಲೂಪ್ ಹೋಲ್ಸ್ ಅಥವಾ ಸಮ್ ಜಡ್ಜ್ಗಳು ಅದೇ ಡಿಸ್ಕ್ರಿಷನ್ ಅವರ ವಿವೇಚನೆಗೆ ಇರ್ತದೆ. ಆದ್ರೆ ಇಲ್ಲಿ ವಿವೇಚನೆಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆಯಲ್ಲ, ಅಜಿತ್ ಡೋವಾಲ್ ರವರ ನೇತೃತ್ವದಲ್ಲಿ ಅವರು ಅದನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಇದರ ಜೊತೆಗೆ ಇದು ರಾಜತಾಂತ್ರಿಕವಾದ ಒಂದು ವಿಕ್ಟ್ರಿ ಅಂತಕ್ಕಂಥದ್ರೆ ಎರಡನೇ ಮಾತಿಲ್ಲ. ಐ ಅಗ್ರಿ. ಯಾಕಂದ್ರೆ ಟ್ರಂಪ್ ಮತ್ತೆ ಮೋದಿರವರ ಒಂದು ಏನು ಸ್ನೇಹ ಇದೆ ಆ ದೃಷ್ಟಿಯಿಂದ ಇದು ಬಹಳ ಕ್ವಿಕ್ ಆಗಿ ಇದು ಎಕ್ಸ್ಟ್ರಾಡೈಟ್ ಮಾಡೋದಿದೆಯಲ್ಲ. ಎಕ್ಸ್ಟ್ರಾಡಿಷನ್ ಅಂದ್ರೆ ಈ ಅಪರಾಧಿಗಳನ್ನ ಅಥವಾ ಯಾವ ಕಾನೂನಿನ ಉಲ್ಲಂಘಿಸ್ತಕ್ಕಂಥ ವ್ಯಕ್ತಿಗಳನ್ನ ಆ ದೇಶಕ್ಕೆ ವಾಪಸ್ ಕಳಿಸ್ತಕ್ಕಂಥದ್ದನ್ನ ಒಂದ್ ರೀತಿಯಲ್ಲಿ ಗಡಿಪಾರು ಎನ್ನುವ ರೀತಿಯಲ್ಲಿ ಆ ಒಂದು ವಿಷಯವನ್ನ ಕೋರ್ಟ್ ನಲ್ಲಿ ಅವರು ಇಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಇದನ್ನ ಒಪ್ಪಿದ ನಂತರ ಜೈಲ್ ಇಷ್ಟು ಬೇಗ ಇಷ್ಟು ಕ್ವಿಕ್ ಆಗಿ ಭಾರತಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತಕ್ಕಂಥದ್ದು ನಿಜವಾಗ್ಲೂ ಮೋದಿ ಮತ್ತು ಟ್ರಂಪ್ ರವರ ಸ್ನೇಹದ ಒಂದು ಸೂಚನೆ. ಎಷ್ಟೋ ಸರಿ ಡಿಲೇ ಇರುತ್ತೆ, ಎಕ್ಸಿಕ್ಯೂಟಿವ್ ಒಂದ್ ರೀತಿಯಲ್ಲಿ ಅದ್ರ ಬಗ್ಗೆ ತುಂಬಾ ಒಂದು ಕನ್ಸೆಷನ್ ಕೊಡೋದು ಅಥವಾ ವಿಳಂಬ ಮಾಡೋ ಟ್ಯಾಕ್ಟಿಕ್ಸ್ ಇರುತ್ತೆ. ಬಟ್ ಆ ದೃಶ್ಯ ಬರೋದಿಲ್ಲ. ಕಾರಣ is a well-known international criminal. He is a terrorist of the highest order. ಈಗ ಇವನು ಮಾಸ್ಟರ್ ಪ್ಲಾನ್ ಮಾಡಿರತಕ್ಕಂಥದ್ದು ಡೇವಿಡ್ ಎಡ್ಲಿ ಜೊತೆಗೆ ಪ್ರತಿಯೊಂದು ಹಂತದಲ್ಲಿ ಅದನ್ನು ಪ್ರೂಫ್ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಇವನು ಮುಂಬೈನಲ್ಲಿ ಆಫೀಸ್ ಅನ್ನ ಸ್ಟಾರ್ಟ್ ಮಾಡ್ತಾನೆ, ಆ ಆಫೀಸ್ ಮಾಡಿದ ಡೇವಿಡ್ ಜೊತೆಗೆ ಸೇರಿದಂತೆ ಒಂದು ರೆಕನೈಸೇಷನ್ ಅಂತಾರಲ್ಲ, ಅಂದ್ರೆ ಎಲ್ಲ ಸ್ಥಳಗಳ ಒಂದು ಪರಿಶೀಲನೆ ಇದೆಯಲ್ಲ, ಎಲ್ಲೆಲ್ಲಿ ದಾಳಿ ಆಗ್ಬೇಕು ಮತ್ತೆ ಎಷ್ಟು ರೀತಿ ಸರ್ಪ್ರೈಸ್ ಆಗಿ ಜನರ ಮೇಲೆ ಆಕ್ರಮಣ ಆಗಿ ಭಾರತ ಒಂದು ಸುಭದ್ರವಾದ ರಾಷ್ಟ್ರ ಅಲ್ಲ, ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಟೆರರಿಸ್ಟ್ಗಳು ಯಾವುದೇ ರೀತಿಯಲ್ಲಿ ಭಾರತಕ್ಕೆ ಬಂದು ಆಕ್ರಮಣ ಮಾಡಬಹುದು ಅಂತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಇತ್ತಲ್ಲ, ಆ ಬ್ಲೂ ಪ್ರಿಂಟ್ ಅನ್ನ ಸುಮಾರು ನೀವು ಹೇಳಿದ್ರಲ್ಲ 231 ಟೆಲಿಫೋನ್ ಕಾಲ್ಗಳ ಮೂಲಕ ಮತ್ತೆ ಇವನು ಪ್ರತ್ಯಕ್ಷ ಅಲ್ಲಿ ಬರೋ ಮೂಲಕ ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ತಿದ್ದಿ ವೀಸಾದನ್ನ ತಿದ್ದಿ ಈ ಭಾರತಕ್ಕೆ ಬರ್ತಕ್ಕಂಥ ಒಂದು ಎಲ್ಲ ಪ್ರಕ್ರಿಯೆಗಳನ್ನು ನೋಡಿದ್ರೆ ಇಟ್ಸ್ ಅ ಬಿಗ್ ಪ್ಲಾನ್, ಬಿಗ್ ಕಾನ್ಸ್ಪಿರಸಿ. ಬಹುಶಃ 6-8 ತಿಂಗಳು ಇದನ್ನು ಯೋಚನೆ ಮಾಡಿದರೆ ಇದಕ್ಕೆ ಹಣಕಾಸು ಕೇವಲ ಡೇವಿಡ್ ಎಡ್ಲಿಯಿಂದ ಅಲ್ಲ, ಅವನು ಇಂಡಿಯಾದಿಂದ ತಗೊಂಡಿದ್ದ. ಇದು ಅಂತಾರಾಷ್ಟ್ರೀಯ ಒಂದು ಭಾರತದ ವಿರೋಧ ಪ್ರತಿವರಿ ಇರ್ತಕ್ಕಂಥ ಶಕ್ತಿಗಳಿದಲ್ಲ, ಅವುಗಳಲ್ಲಿ ಇವರಿಗೆ ಪ್ರೇರಕವಾಗಿ ಸಹಾಯ ಮಾಡಿದ್ದಾರೆ. ಕಾರಣ ಇಷ್ಟು ಮ್ಯಾಗ್ನಿಟ್ಯೂಡ್ ಇರ್ತಕ್ಕಂಥ ಮತ್ತೆ ಇಷ್ಟು ಡೇಂಜರಸ್ ಆಗಿರ್ತಕ್ಕಂಥದ್ದನ್ನ ಪ್ಲಾನ್ ಮಾಡ್ಬೇಕಾದ್ರೆ ಪ್ರತಿಯೊಂದನ್ನು ಪಾಯಿಂಟ್ ಟು ಪಾಯಿಂಟ್ ಒಂದು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಒಂದು ರಿಯಲ್ ಫೈಲ್ ಅನ್ನ ಮಾಡಿಕೊಂಡು ಅಂತಿಮವಾಗಿ ಸೆಪ್ಟೆಂಬರ್ 26 ನವೆಂಬರ್ ಇದರಲ್ಲಿ ಒಂದು ಆಕ್ರಮಣ ಮಾಡ್ತಾರೆ, ಮತ್ತೆ ನಮ್ಮ ಜನರನ್ನ ಕೊಲ್ತಾರೆ, ನಿರಪರಾಧಿಗಳನ್ನ ಕೊಲ್ತಾರೆ, ಮತ್ತು ಭಾರತದ ಸಮಗ್ರತೆಯನ್ನ ಚಾಲೆಂಜ್ ಮಾಡತಕ್ಕಂಥ ಶಕ್ತಿ ನಮಗೆ ಇದೆ ಅಂತಕ್ಕಂಥ ಪಾಕಿಸ್ತಾನದ ಪರವಾದ ಮತ್ತು ಅಂತಾರಾಷ್ಟ್ರೀಯ ಭಯೋತ್ಪಾದಕರ ಪರವಾದ ಒಂದು ನಿಲುವನ್ನ ವ್ಯಕ್ತಪಡಿಸ್ತಾರೆ. ಅಲ್ಲಿ ಏನಾಯ್ತು, ನಮ್ಮ ಒಂದು ಸೆಕ್ಯೂರಿಟಿಯ ಲ್ಯಾಪ್ಸ್ ಅನ್ನ ಎತ್ತಿ ತೋರಿಸಿದ್ರು ಅಂತ ಆಗುತ್ತೆ. ಕಾರಣ 6 ಕಡೆ ಅಟ್ಯಾಕ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ತಾಜ್ ಹೋಟೆಲ್ ನಲ್ಲಿ ನಿರಪರಾಧಿ ಯಾವ ಒಂದು ರೆಸಿಡೆಂಟ್ಸ್ ಇದ್ದಾರೆ, ಗೆಸ್ಟ್ ಗಳಿದ್ದಾರೆ, ಅವರನ್ನ ನುಗ್ಗಿ ಹೊಡೆಯತಕ್ಕಂಥದ್ದು. ನಮ್ಮ ಸೆಕ್ಯೂರಿಟಿ ಫೋರ್ಸಸ್ ಹೋದ್ರೂ ಸಹ ಅವ್ರನ್ನ ಬಿಡುಗಡೆ ಮಾಡ್ಲಿಕ್ಕೆ ಸುಮಾರು 12 to 14 hours ಆಗುತ್ತೆ. ಅಂದ್ರೆ ಏನಾಯ್ತು, ಈ ರೀತಿಯ ಒಂದು ಅತ್ಯಂತ ಪ್ಲಾನ್ಡ್ ಒಂದು ಮರ್ಸಿಲೆಸ್ ಮತ್ತೆ ಅತ್ಯಂತ ಅಮಾನವೀಯವಾದ ದೃಷ್ಟಿಯಲ್ಲಿ ಇವರು ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಇವರು ನಿಜವಾಗ್ಲೂ ಈ ವ್ಯಕ್ತಿ ಡೇವಿಡ್ ಎಡ್ಲಿ ಜೊತೆಗೆ ಇವನು ಸಹ ರಾಣಾ ಸಹ ಅದಕ್ಕೆ ಕಾರಣ, ಇವನೇ ರೂವಾರಿ. ಡೇವಿಡ್ ಎಡ್ಲಿ ಸಹಾಯಕ ಅಷ್ಟೇ, ಈಸ್ ಓನ್ಲಿ ಸಪೋರ್ಟರ್, ಬಟ್ ಇವನ್ ಆಕ್ಚುಯಲ್ ಪ್ಲಾನ್ ಇದೆ. ಯಾಕಂದ್ರೆ ಇಸ್ ಫ್ರಮ್ ಪಾಕಿಸ್ತಾನ್. ಸೆಕೆಂಡ್ ಈಸ್ known kind of terrorist who has plans to destroy the national territorial integrity and sovereignty of India. So ಈ ದೃಷ್ಟಿಯಿಂದ ಇದು ಅತ್ಯಂತ ಒಂದು ವ್ಯವಸ್ಥಿತವಾದ ಸಂಚು. ಒಂದು ಚಿಕ್ಕ ಅಪ್ಡೇಟ್ ನಮ್ಮ ವೀಕ್ಷಕರಿಗೆ, ಇನ್ನೂ ಏರ್ ಬೇಸ್ ನಲ್ಲೇ ಇದ್ದಾರೆ ರಾಣಾ. ಆಗ್ಲೇ ಹೋಗಿದ್ದು ರಾಜನಾಥ್ ಸಿಂಗ್ ಅವರ ಕಾನ್ವಾಯ್ ಅನ್ನೋ ಮಾಹಿತಿ ಈಗ ಬಂದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಣಾ ತಾವೂರ್ನನ್ನ ಕೂಡ ಕರೆದುಕೊಂಡು ಎನ್ಐಎ ಕೋರ್ಟ್ಗೆ ಕರೆದುಕೊಂಡು ಹೋಗೋ ಪ್ರಾಸೆಸ್ ಆಗುತ್ತೆ. ಚಂಬಿ ಸರ್, ಮತ್ತೊಂದು, ಈತನನ್ನ ಭಾರತಕ್ಕೆ ಹಸ್ತಾಂತರ ಮಾಡುವ ಲೀಗಲ್ ಪ್ರಾಸೆಸ್ ಇತ್ತಲ್ಲ, ಅದು ಕೂಡ ಸುಲಭದಲ್ಲ. ಈತ ಭಾರತಕ್ಕೆ ಹಸ್ತಾಂತರ ಮಾಡಬಾರದು ಅಂತ ಕೂಡ ಅರ್ಜಿ ಸಲ್ಲಿಸಿರ್ತಾನೆ, ಅದನ್ನು ಕೂಡ ಅಮೆರಿಕದ ಕೋರ್ಟ್ಗಳು ರಿಜೆಕ್ಟ್ ಮಾಡುತ್ತೆ. ಹೆಲ್ತ್ ಗ್ರೌಂಡ್ಸ್, ಕ್ಯಾನ್ಸರ್ ಹಾಗೆ ಪಾರ್ಕಿನ್ಸನ್ ರೋಗ, ಹೀಗಾಗಿ ನಾನು ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ, ಅಲ್ಲಿ ಹೋದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಹೇಳಿ ಈ ರೀತಿ ಅನೇಕ ಲೀಗಲಿ ಎಷ್ಟು ಆಪ್ಷನ್ ಇದೆ ಅಷ್ಟನ್ನು ಬಳಸಿಕೊಂಡು ಫೇಲ್ಯೂರ್ ಆದ ನಂತರದಲ್ಲಿ ಈತನ ಹಸ್ತಾಂತರ ಪ್ರಕ್ರಿಯೆ ಆಗ್ತಾ ಇರೋದು.
ನಿಜ. ನೀವು ಹೇಳಿದಾಗೆ ಅವನು ಎಸ್ಕೇಪ್ ರೂಟ್ಸ್ ಅನ್ನ ಪ್ರತಿಯೊಂದನ್ನು ಒಂದು ರೀತಿಯ ಅಪರಾಧಿಗಳು ತಪ್ಪಿಸ್ಕೊಳ್ಳಕ್ ಬರ್ತಾರೆ, ಆತರ ಮಾಡಿದಾನೆ. ಬಿಕಾಸ್ ಈಸ್ ಅನ್ ಇಂಟರ್ನ್ಯಾಷನಲ್ ಕ್ರಿಮಿನಲ್. ಅವನು ಭಯೋತ್ಪಾದಕರಿಗೆ ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಒಳಗಡೆ ಒಂದು ದುಃಖ ಆಗ್ಲಿ ನೋವಾಗ್ಲಿ ಇರುವುದಿಲ್ಲ. ಅದರಿಂದ ಅವನು ಇವೆಲ್ಲ ಕಾರಣ ಕೊಟ್ಟು ಕೋರ್ಟ್ ಕೋರ್ಟ್ಗೆ ಒಂದು ಮನವರಿಕೆ ಆಗಿದೆ. ಕಾರಣ ಇವನು ಕೊಡ್ತಕ್ಕಂಥ ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ. ಸುಮ್ನೆ ಕೋರ್ಟ್ ಹೇಳಲ್ಲ, ಅವನಿಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ, ಈ ಕಾಯಿಲೆ ಇಲ್ಲ, ಈ ರೀತಿಯ ಕ್ಯಾನ್ಸರ್ ಇಲ್ಲ, ಅಥವಾ ಈ ರೀತಿಯ ತೊಂದರೆ ಇಲ್ಲ, ಅವನಿಗೆ ಒಂದು ರೀತಿ ಫಿಸಿಕಲಿ ಏನು ಅವನಿಗೆ ಡಿಸೆಬಿಲಿಟಿ ಇಲ್ಲ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಸಮಗ್ರವಾಗಿ ಅಮೆರಿಕಾದಲ್ಲಿ, ಭಾರತದಲ್ಲಾದ್ರೆ ಸ್ವಲ್ಪ ಅರ್ಧಂಬರ್ಧ ಆಯ್ತು ಅನ್ಬೋದು, ಯಾಕಂದ್ರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಹಂಗಿದೆ. ಆದ್ರೆ ಅಲ್ಲಿ ಹಂಗಲ್ಲ, ಬಹಳ ಪರ್ಫೆಕ್ಟ್. ಬಿಕಾಸ್ ದ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ, ಮೋಸ್ಟ್ ಅಡ್ವಾನ್ಸ್ಡ್ ಮೆಡಿಕಲ್ ಫೆಸಿಲಿಟೀಸ್ ಇವೆಲ್ಲ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಇವನು ಏನು ಸುಳ್ಳು ನೆಪಗಳನ್ನ ಕೋರ್ಟ್ ಮುಂದೆ ಇಟ್ಟಲ್ಲ, ಅವು ಬಾಲಿಶವಾಗಿ ಕಾಣ್ತವೆ. ಮತ್ತೆ ಒಂದು ಎಸ್ಕೇಪ್ ಆಗಿ ಅವನು ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು ಮನವರಿಕೆ ಆಗುತ್ತೆ. ಅಂದ್ ಫೇಸ್ ಆಫ್ ಇಟ್ ಇಟ್ ಸೆಲ್ಫ್ ಇಸ್ ಇವೇಸಿವ್. ಅವನ ಒಂದು ಪಲಾಯನವಾದವನ್ನ ಅವರು ಕೋರ್ಟ್ಗೆ ಒಂದು ರೀತಿಯಲ್ಲಿ ಅವನೇ ಒಂದು ಸ್ವತಃ ಸಾದರಪಡಿಸ್ತಾರೆ. ದೃಷ್ಟಿಯಿಂದ ನನ್ನ ಪ್ರಕಾರ ಕೋರ್ಟ್ ಹ್ಯಾಸ್ ಗಾನ್ ಇನ್ ಟು ಆಲ್ ಆಸ್ಪೆಕ್ಟ್ಸ್ ಆಫ್ ಇಸ್ ಕ್ರಿಮಿನಲ್ ಆಂಟಿಸಿಡೆಂಟ್ಸ್. ಅವನ ಹಿನ್ನೆಲೆ ಮತ್ತು ಅವನು ಕೈಗೊಂಡ ಈ ರೀತಿಯ ಮಾನವೀಯ ಹತ್ಯೆ ಮತ್ತು 166 ಜನರ ಒಂದು ಮರಣ, ಅವರನ್ನು ಕೊಲ್ತಕ್ಕಂಥದ್ದು ಮತ್ತು 2,000ಕ್ಕೂ ಹೆಚ್ಚು ಜನರನ್ನ ಗಾಯಗೊಳಿಸ್ತಕ್ಕಂಥದ್ದು, ಅವರ ಕುಟುಂಬಗಳಿಗೆ ಆಗ್ತಕ್ಕಂಥ ಆಘಾತವನ್ನುಂಟು. ಅದಕ್ಕೇನೆ ಸಂತ್ರಸ್ತರೆಲ್ಲ ಏನ್ ಹೇಳಿದಾರೆ ಗೊತ್ತಾ, ವಿಕ್ಟಿಮ್ಸ್ ಇವನನ್ನ ಸಿಕ್ಕ ಆದ್ರೆ ಇವನಿಗೆ ಗಲ್ಲಿಗೇರಿಸುವ ಪ್ರಕ್ರಿಯೆ ಆಗುತ್ತೆ. ಕಾರಣ ಇಟ್ ಟೇಕ್ಸ್ ಟೈಮ್. ಬಿಕಾಸ್ ಯು ಮಸ್ಟ್ ಹ್ಯಾಂಡ್ ವಿತ್ ಆಲ್ ಡ್ಯೂ ಪ್ರೋಸೆಸ್ ಆಫ್ ಲಾ. ಕಾನೂನಿನ ಎಲ್ಲ ಪ್ರಕ್ರಿಯೆಗಳನ್ನು ನಿಷ್ಪಕ್ಷಪಾತವಾಗಿ ಆಧಾರ ಸಹಿತವಾಗಿ ಮಾಡ್ತಕ್ಕಂಥದ್ದು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಒಂದು ಹಿರಿಮೆ. ಆ ಹಿರಿಮೆಯಲ್ಲಿ ನಾವು ಮಾಡ್ತೇವೆ. ಆದ್ರೆ ಇಲ್ಲಿ ನನ್ನ ಒಂದು ಸಂಶಯ ಅಥವಾ ಆತಂಕ ಏನಂದ್ರೆ ಡಿಲೇ ಇದಿಲ್ಲ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಸೊ ಈ ದೃಷ್ಟಿಯಿಂದ ನೋಡಿದ್ರೆ ಇವನಿಗೆ ತೀವ್ರಗತಿಯ ಸ್ಪೆಷಲ್ ಕೋರ್ಟ್ ಅಲ್ಲೇ ಮಾಡಬೇಕು. ಅದಕ್ಕೇನಾದ್ರೂ ಒಂದು ತಿದ್ದುಪಡಿಯನ್ನ ಮಾಡಿ ವಿಳಂಬ, ಚಂಬಿ ಸರ್ ಕ್ಷಮೆ ಇರ್ಲಿ ಇಂಟರಪ್ಟ್ ಮಾಡ್ತಿದ್ದೀನಿ, ಬಟ್ ವಿಳಂಬ ಇಲ್ಲಿ ಮಾತ್ರ ಅಲ್ಲ, ಅಮೆರಿಕದಲ್ಲೂ ಹಿ ವಾಸ್ ಅರೆಸ್ಟೆಡ್ ಇನ್ 2009, 2009 ಈತನ ಬಂಧನ ಆಗಿದ್ದು. 2025 ಭಾರತಕ್ಕೆ ಹಸ್ತಾಂತರ ಅಂದ್ರೆ ಅಲ್ಲೂ ಸಾಕಷ್ಟು ಸಮಯ ವ್ಯಯ ಆಗಿದೆ ಅಂತ ಹೇಳಿ. ಇಲ್ಲ, ಅಲ್ಲಿಗೂ ನಮಗೂ ವ್ಯತ್ಯಾಸ ಇದೆ. ಕಾರಣ ಏನು, ಅಲ್ಲಿ ನಾನು ಹೇಳಿದ್ದಲ್ಲ, ಆಗ್ಲೇ ಹೇಳಿದೆ, ಮತ್ತೆ ಹೇಳ್ತೀನಿ, ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು. ಲೆಟ್ 100 ಕ್ರಿಮಿನಲ್ಸ್ ಗೋ ಅನ್ಪನಿಶ್ಡ್, ಬಟ್ ಲೆಟ್ ನಾಟ್ ಒನ್ ಇನ್ನಸೆಂಟ್ ಮ್ಯಾನ್ ಬಿ ಹ್ಯಾಂಗ್ಡ್. ಯಾವ ಅಪರಾಧಿಯನ್ನ ನೀವು ಶಿಕ್ಷೆಗೊಳಿಸಬೇಕಾದ್ರೆ ಎಲ್ಲ ಕಾನೂನಿನ ಆಧಾರಾಂಶಗಳ ನ್ಯಾಯಾಂಗದ ದೃಷ್ಟಿಯಿಂದ ಅಥವಾ ನ್ಯಾಯದ ದೃಷ್ಟಿಯಿಂದ ಅದನ್ನು ಪರಿಶೀಲಿಸಬೇಕು. ದಟ್ ಇಸ್ ಓಕೆ. ದಟ್ ಇಸ್ ದಿ ಸ್ಪಿರಿಟ್ ಆಫ್ ರೂಲ್ ಆಫ್ ಲಾ. ಡೆಮೋಕ್ರಸಿಯಲ್ಲಿ ಇರ್ತಕ್ಕಂಥದ್ದೇ ಅದು ಕಾನ್ಸ್ಟಿಟ್ಯೂಷನ್. ಆ ಕಾನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ಮಾಡಿದ್ದಾರೆ. ಅಮೆರಿಕ ಮಾಡಿದ್ದನ್ನು ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಕಾರಣ ಅಮೆರಿಕದ ಕೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು ಹಂಗೆ. ಅದರ್ವೈಸ್ ಈ ಮಲ್ಯ ಆಗಲಿ ಅಥವಾ ಬೇರೆ ಲಂಡನ್ ಅಲ್ಲೆಲ್ಲ ತಪ್ಪಿಸ್ಕೊಂಡಿರೋದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಕಾನೂನಿನ ಒಂದು ನ್ಯೂನತೆ ಅಥವಾ ಒಂದು ಉದಾರವಾದ ಲಿಬರಲ್ ಆಟಿಟ್ಯೂಡ್. ಬಟ್ ಇಂಡಿಯಾದಲ್ಲಿ ಹಂಗಲ್ಲ. ಇಂಡಿಯಾದಲ್ಲಿ ನಾವು ಏನ್ ಕಾನೂನನ್ನು ಮಾಡಿದ್ರು ಸಹ ಕಾನೂನನ್ನ ಹೊರಗೆ ಹಾಕ್ತಕ್ಕಂಥ ಸುಪ್ರೀಂ ಕೋರ್ಟ್ ಇದೆ. ಆ ಸುಪ್ರೀಂ ಕೋರ್ಟ್ಗೆ ಪರ್ಮಿಷನ್ ತೆಗೆದುಕೊಂಡು ಇವರು ಸ್ಪೆಷಲ್ ಕೋರ್ಟ್ ಅನ್ನ ಮಾಡಿ, ಆ ಒಂದು ಸ್ಪೆಷಲ್ ಕೋರ್ಟ್ ಮೂಲಕ 6 ತಿಂಗಳಲ್ಲಿ ಇವರ ಎಲ್ಲ ಏನೀಗ ನೀವು ಅಮೆರಿಕಾನೇ ಕನ್ವಿನ್ಸ್ ಮಾಡಿದ್ಮೇಲೆ, ಅಮೆರಿಕದ ಸುಪ್ರೀಂ ಕೋರ್ಟ್ ಅನ್ನೇ ಕನ್ವಿನ್ಸ್ ಮಾಡಿದ್ಮೇಲೆ ಭಾರತದ ಕೋರ್ಟ್ಗಳನ್ನ ಕನ್ವಿನ್ಸ್ ಮಾಡುವುದು ಬಹಳ ಸುಲಭ. ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಭಾರತದ ಕಾನೂನುಗಳಲ್ಲಿ ಅಷ್ಟೊಂದು ಕ್ಲಿಷ್ಟತೆ ಇಲ್ಲ. ಅಮೆರಿಕಾದಲ್ಲಿ ಕ್ಲಿಷ್ಟತೆ ಅನ್ನೋಕ್ಕಿಂತ ಲಿಬರಲ್ ಒಂದು ಎಲಾಸ್ಟಿಸಿಟಿ, ಆ ಒಂದು ಎಲಾಸ್ಟಿಸಿಟಿ ಭಾರತದ ಸಂವಿಧಾನದಲ್ಲಿ ಇದ್ದೂ ಸಹ